ಜನಸಂಪರ್ಕದಲ್ಲೇ ಇದ್ದೇನೆ. ಈಗಂತಲ್ಲ, ನನ್ನ ವೃತ್ತಿ ಜೀವನದ ಉದ್ದಕ್ಕೂ ಪ್ರತಿದಿನ ನಾನು ಸುಮಾರು 2,000-3,000 ಜನ ರೋಗಿಗಳು ಮತ್ತು ಅವರ ಪೋಷಕರ ಸಂಪರ್ಕದಲ್ಲೇ ಇದ್ದೇನೆ. ನಾನು ಯಾವಾಗಲೂ ಜನಸಾಮಾನ್ಯರ ಜೊತೆಯಲ್ಲೇ ಇದ್ದೇನೆ. ಈ ರಾಜಕೀಯಕ್ಕೆ ಬಂದ ಮೇಲಲ್ಲ, ನಾನು ಬರೋದಕ್ಕೆ ಮೊದಲು ಕೂಡ ಯಾವಾಗಲೂ ಅಷ್ಟೇ ಬಡವರು, ರೈತರು, ಅವರ ಒಡನಾಟದಲ್ಲಿ ಜಾಸ್ತಿ ಇದ್ದೇನೆ. ನಾನು ಪ್ರತಿದಿನ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದೆ, ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಅದೇ ಪ್ರತಿದಿನ ಆಸ್ಪತ್ರೆಯಲ್ಲೇ ನಮಗೆ ಜನತಾ ದರ್ಶನ ಅಲ್ಲ, ಅದು ಗೊತ್ತಿಲ್ಲ. ಆಪ್ರೇಷನ್ ಎಲ್ಲ ಈಗ ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡಿದ್ದಾರೆ. ಅವರೆಲ್ಲ ಪ್ರಯತ್ನ ಮಾಡೋದು ಅವ್ರಿಗೆ ನಮ್ಮ ಪ್ರಯತ್ನ. ನಾವು ನಮ್ಮ ಜನಶಕ್ತಿ, ಮತದಾರರೇ ನಮ್ಮ ಶಕ್ತಿ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸಾಹೇಬ್ರ ಜೊತೆ ನಾನು 10 ದಿನದಿಂದ ನಿರಂತರವಾಗಿ ಪ್ರಚಾರದಲ್ಲಿದ್ದೀನಿ. ಭಾಳ ಒಂದು ರೀತಿ ಸಂತೋಷದ ವಾತಾವರಣ, ಒಳ್ಳೆಯ ಖುಷಿಯಾಗಿ ಎಲ್ಲರೂ ಬರ್ತಾ ಇದ್ದಾರೆ. ಮೋದಿ ಅವರ ದೇಶ ಅಭಿವೃದ್ಧಿ, ಡಾಕ್ಟ್ರು ಮಾಡಿರುವಂಥ 35 ವರ್ಷದ ಸೇವೆ, ನನ್ನ ಕ್ಷೇತ್ರದ ಅಭಿವೃದ್ಧಿ, ಒಂಥರ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಭಾಳ ಪ್ರೀತಿಯಿಂದ ಬಂದು ಮತ ಹಾಕ್ತೀವಂತ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ 2 ಗಂಟೆ 1.5 ಗಂಟೆ ಕಾಯ್ದು ಗೌರವದಿಂದ ನಾವು ಮೋದಿಯವರಿಗೆ ಓಟ್ ಹಾಕಬೇಕು, ಸಿ.ಎಂ. ಮಂಜುನಾಥ್ ಸಾಹೇಬರಿಗೆ ಓಟ್ ಹಾಕಬೇಕು. ಮುಂದಿನ ದಿನದಲ್ಲಿ ಏನು ರಾಜ್ಯದಲ್ಲಿ ಸೇವೆ ಮಾಡಿದ್ದಾರೆ, ಕೇಂದ್ರದಲ್ಲಿ ನಮ್ಮ ಮಂತ್ರಿಯಾಗಿ ಸೇವೆ ಮಾಡೋ ಭಾಗ್ಯ ಬರಲಿ ಅಂತ ಎಲ್ಲರೂ ಪ್ರೋತ್ಸಾಹವನ್ನು ಕೊಡ್ತಾಯಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಟ್ರೆಂಡ್ ಚೇಂಜ್ ಆಗಕ್ಕೆ ಆಗೋದೇ ಅಲ್ವಲ್ಲ ಸರ್. ಮೋದಿಯವ್ರೇನು ಚೇಂಜ್ ಆಗಿದ್ದಾರೆ, ಮೋದಿಯವ್ರು ಮುಂದಿನ ಪ್ರಧಾನಮಂತ್ರಿ ಅಲ್ವಾ, ಮತ್ತು ಟ್ರೆಂಡ್ ಎಲ್ಲಿ ಚೇಂಜ್ ಆಗುತ್ತೆ, ಟ್ರೆಂಡ್ ಚೇಂಜ್ ಮಾಡಿ ಟ್ರೈ ಮಾಡ್ತಿದ್ದಾರೆ. ಸೊ ನಾವು ಸರಳವಾಗಿ ಹೋಗ್ತಿದ್ದೀರಿ, ಅವರು ಬೇರೆ ನಾನಾ ರೀತಿಯಲ್ಲಿ ಹೋಗ್ತಿದ್ದಾರೆ. ನಾವೆಲ್ಲರೂ ಪ್ರೀತಿಯಿಂದ ಹೇಳ್ತಾ ಇದ್ವಿ, ಏನು ಕೊಟ್ಟು ಸ್ವೀಕಾರ ಮಾಡಿ, ಓಟ್ ಮಾತ್ರ ನಮ್ಗೆ ಹಾಕಿದ್ರು. ಯಾವಾಗ ಶಕ್ತಿ ಏನಾರಾಗ್ತಾರೋ ಅವಾಗ ಕೋಲ್ ಹಿಡ್ಕೊತಾರೆ ನಡೆಯೋದಕ್ಕೆ. ಇವತ್ತಿನ ದಿನ ಅವ್ರ ಪರಿಸ್ಥಿತಿ ಹಂಗಿದೆ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡು. ಓಕೆ ಸರ್.